ರಾಯಚೂರು ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಮೌಲಾನಾ ಫರೀದಾ ಖಾನ್ ರವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿರುವುದನ್ನು ಖಂಡಿಸಿ ಜಸ್ಟಿಸ್ ಸಾಚಾರ ಮುಸ್ಲಿಂ ಅಲ್ಪಸಂಖ್ಯಾತರ ಸೇವಾ ಸಮಿತಿ, ತೌಹೀದ್ ಯುವಕ ಮಂಡಳಿ ಹಾಗೂ ಹೊಸ ಖಬರಸ್ಥಾನ ಸಮಿತಿ ವತಿಯಿಂದ ತಹಶೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಹೋರಾಟವನ್ನು ಉದ್ದೇಶಿಸಿ ಹಿರಿಯ ಮುಖಂಡರಾದ ಶೇಖ್ ಖಾದ್ರಿ ಮಾತನಾಡಿ, ಜಿಲ್ಲೆಯ ವಕ್ಫ್ ಬೋರ್ಡ್ ಕೇವಲ ನಾಮಕ ವ್ಯವಸ್ಥೆಗೆ ಇತ್ತು. ಇದರಿಂದ ಯಾವ ಜನರಿಗೂ ಪ್ರಯೋಜನವಾಗುತ್ತಿರಲಿಲ್ಲ. ಆದರೆ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಮೌಲಾನಾ ಫರೀದಾ ಖಾನ್ ರವರು ಬಂದ ನಂತರ ಹಲವಾರು ರೀತಿಯ ಅಭಿವೃದ್ಧಿಯ ಕಾರ್ಯಗಳು ನಡೆದಿದ್ದು, ಇವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿರುವುದು ತೀವ್ರ ಖಂಡನೆ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಮುಂದುವರಿದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಾಡ್ತಕ್ಕಂಥ ಬ್ರೋಕರ್ಗಳನ್ನು ಅಲ್ಲಿಂದ ಅವ್ರು ತೆಗೆದಾಕಿದ್ರು. ಕೆಲವು ಅಧಿಕಾರಿಗಳು, ವಕ್ಫ್ ಬೋರ್ಡಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಅವರು ಸಹಿತ ಅಲ್ಲಿ ಒಂದಿಷ್ಟು ಕಮಿಷನ್ ತಗೊಂಡು ಕೆಲಸ ಮಾಡ್ತಾ ಇದ್ರು. ನಿಜವಾಗಿಯೂ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವಕ್ಫ್ ಬೋರ್ಡಿಂದ ಏನು ಸೌಲಭ್ಯಗಳು ಸಿಗಬೇಕಾಗಿತ್ತು ಇವತ್ತಿನವರೆಗೂ ಸಿಕ್ಕಿರಲಿಲ್ಲ. ಆದರೆ ಈ 6 ತಿಂಗಳ ಅವಧಿಯಲ್ಲಿ ಮೌಲಾನಾ ಫರೀದ್ ಖಾನ್ ಅವರು ಈ ಎಲ್ಲ ಸೌಲಭ್ಯಗಳನ್ನ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಕತ್ತಾರ. ಇದು ಕೆಲವು ರಾಜಕಾರಣಿಗಳಿಗೆ, ಕೆಲವು ಬ್ರೋಕರ್ಗಳಿಗೆ, ಕೆಲವು ಭ್ರಷ್ಟಾಧಿಕಾರಿಗಳಿಗೆ ಸರಿ ಕಾಣ್ತಾ ಇಲ್ಲ. ಹೀಗಾಗಿ ಅವರು ಫರೀದ್ ಖಾನ್ ಅವರ ಮೇಲೆ ಕಂಪ್ಲೇಂಟ್ಗಳನ್ನ ಕೊಡುವಂಥದ್ದು ಮತ್ತು ಅವರ ಮೇಲೆ ಅಪಪ್ರಚಾರ ಮಾಡುವಂಥ ಪ್ರಯತ್ನ ಮಾಡಕತ್ತಾರ. ಸೊ ಹೀಗಾಗಿ ನಾವು ನಮ್ಮ ಸಿಂಗನೂರಿನ 3 ಸಮಿತಿಯವರು ಈ ಮೂಲಕ ಮಾನ್ಯ ವಕ್ಫ್ ಸಚಿವರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಫರೀದ್ ಖಾನ್ ಅವರು ಬಂದ ಮೇಲೆ, ಮೌಲಾನಾ ಫರೀದ್ ಖಾನ್ ಅವರು ಬಂದ ಮೇಲೆ 6 ತಿಂಗಳಲ್ಲಿ ಈ ರಾಯಚೂರು ಜಿಲ್ಲೆಯ ಎಲ್ಲ ವಕ್ಫ್ ಬೋರ್ಡ್ ಆಸ್ತಿಯನ್ನು ಉಳಿಸುವಂಥ ಮತ್ತು ಮೈನಾರಿಟಿಗೆ ಸಂಬಂಧಪಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಕತ್ತಾರ. ಹೀಗಾಗಿ ಅವರಿಗೆ ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಅವಕಾಶನ ಕೊಡಬೇಕು. ಕೆಲವು ಹಿತಾಸಕ್ತಿಗಳೇನು ಕಂಪ್ಲೇಂಟ್ ಮಾಡಕತ್ತಾರ, ಆ ಕಂಪ್ಲೇಂಟಿಗೆ ಕ್ಯೂ ಬಿಡಬಾರ್ದು ಅಂತೇಳಿ ನಾವು ಈ ಮೂಲಕ ಈ 3 ಸಮಿತಿಯವರು ಸೇರಿಕೊಂಡು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಸಚಿವರಿಗೆ ಮನವಿ ಪತ್ರದ ಮೂಲಕ ವಿನಂತಿ ಮಾಡ್ಕೊಳಕತ್ತೀವಿ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ